ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. 31 ಜುಲೈ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ, ಫೈನಾನ್ಸ್ ನಿಫ್ಟಿ ಹಾಗೂ ಎಲ್ಲ ಎಫ್ ಆ್ಯಂಡ್ ಸ್ಟಾಕ್ಗಳ ಮಂತ್ಲಿ ಎಕ್ಸ್ಪೈರಿ ಕಂಪ್ಲೀಟ್ ಆಯಿತು. ಇವತ್ತಿನ ದಿನ ಓಪನಿಂಗಲ್ಲಿ ಮಾರ್ಕೆಟ್ ದೊಡ್ಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು. ಕಾರಣ ನಿಮಗೆಲ್ಲ ತಿಳಿದಿರೋ ಪ್ರಕಾರ ನಿನ್ನೆ ದಿನ US ಪ್ರೆಸಿಡೆಂಟ್ ಟ್ರಂಪ್ ಭಾರತದ ಮೇಲೆ 25% ತಾರೀಫ್ನ ಅಂದರೆ ಟ್ಯಾಕ್ಸ್ನ ಅನೌನ್ಸ್ಮೆಂಟ್ ಮಾಡಿದ್ರು. ಅದಕ್ಕೆ ನಿನ್ನೆ ದಿನನೇ ನಮ್ಮ ಗಿಫ್ಟ್ ನಿಫ್ಟಿ ಅದು 150 ಪಾಯಿಂಟ್ಸ್ ಡೌನ್ ಇತ್ತು. ಅದಾದ್ಮೇಲೆ ದಿನದ ಕೊನೆಯಲ್ಲಿ US ಫೆಡ್ ರೇಟ್ ಬಂದಮೇಲೆ ನಿಯರ್ 200 ಪಾಯಿಂಟ್ಸ್ವರೆಗೆ ಕೆಳಗಡೆ ಹೋಗಿತ್ತು. ಅದು ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ 200 ಪಾಯಿಂಟ್ಸ್ವರೆಗೆ ನಿಫ್ಟಿ ಓಪನ್ ಆಯಿತು. ಅದ್ರ ಜೊತೆಗೆ ಇತರ ಎಲ್ಲ ಇಂಡಸ್ಟ್ರೀಸು ನೆಗೆಟಿವ್ ಅಲ್ಲಿ ಓಪನ್ ಆದವು. ಅದಾದ್ಮೇಲೆ ಏನಾಯಿತು, ಇಲ್ಲಿ ಹಿಂದೂಸ್ತಾನ್ ಯೂನಿಲೀವರ್ ಕ್ವಾರ್ಟರ್ಲಿ ರಿಸಲ್ಟ್ ಬಂತು. ಅದು ಆ್ಯಕ್ಚುಲಿ ಮಾರ್ಕೆಟ್ಗೆ ಇಷ್ಟ ಆಯಿತು. ಅದಕ್ಕಾಗಿ ಮೋಸ್ಟ್ ಆಫ್ ದಿ FMCG ಸ್ಟಾಕ್ಸು ಸ್ಟಾರ್ಟಿಂಗ್ ಆಫ್ ದ ಡೇ ಇಂಡಿಯನ್ ಮಾರ್ಕೆಟ್ನ ಲೋವರ್ ಲೆವೆಲಿಂದ ಮೇಲೆ ತೊಗೊಂಡು ಬಂದವು. ಅದಾದಮೇಲೆ ಮಾರ್ಕೆಟಲ್ಲಿ ಆಗಿದ್ದು ಅಂತಂದರೆ ಶಾರ್ಟ್ ಕವರಿಂಗು. ಆ ಶಾರ್ಟ್ ಕವರಿಂಗಲ್ಲಿ ನಿಫ್ಟಿ ಮೇಲೆ 700 ಪಾಯಿಂಟ್ಸ್ ಅಲ್ಲದೆ 800, 850 ಹಾಗೂ 24,900 ಪ್ರೀವಿಯಸ್ ರೆಸಿಸ್ಟೆನ್ಸ್ನ ಕೂಡ ಕ್ರಾಸ್ ಆಗಿ 24,960ವರೆಗೆ ಹೋಗಿತ್ತು. ಅಲ್ಲಿ ನಿಫ್ಟಿಯ 10 ಡೇ ಹಾಗೂ 20 ಡೇ ಮೂವಿಂಗ್ ಆವ್ರೇಜ್ ಇತ್ತು. ನಾನು ಆ ಲೆವೆಲ್ನ ಕೂಡ ಕ್ರಾಸ್ ಆಗ್ಬೋದು ಅಥವಾ ಅದೇ ಲೆವೆಲಲ್ಲಿ ನಿನ್ನೆ ದಿನದ ರೀತಿಯೇ ಕನ್ಸಾಲಿಡೇಷನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಆದರೆ ಅಲ್ಲಿಂದ ಶಾರ್ಪ್ ಡೌನ್ ಮೂವ್ ಬಂದು ನಿಫ್ಟಿ 24,750 ಹತ್ರ ಕ್ಲೋಸಿಂಗ್ನ ಕಾಣ್ತು. ಇಲ್ಲಿ ನಾವು ಯಾವ ರೀತಿ ಪೊಸಿಷನ್ ತಗೊಂಡಿದ್ದೆ ಅಂತಂದ್ರೆ, ನಾನು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರೋ ಪ್ರಕಾರ ಗ್ಯಾಪ್ ಡೌನ್ ನಂತರ ಮೊದಲನೇ 45 ನಿಮಿಷ ವೇಟ್ ಮಾಡಿ ದಿನದ ಹೈ ಕ್ರಾಸ್ ಆದ್ಮೇಲೆ ಅಲ್ಲಿ ಲಾಂಗ್ ಪೊಸಿಷನ್ಸ್ನ ತಗೊಂಡ್ವಿ. ಆದರೆ ಅಲ್ಲಿ ನಾನು ನೆಕ್ಸ್ಟ್ ವೀಕ್ದು ಪೊಸಿಷನ್ಸ್ನ ತಗೊಂಡಿದ್ದೆ. ಅಲ್ಲಿ ಟ್ರೇಲ್ ಮಾಡ್ತಾ ಆಲ್ಮೋಸ್ಟ್ 24,850 ಇಂದ 24,900 ಬಂದಮೇಲೆ ಅಲ್ಲಿ ನಾವು ಪ್ರಾಫಿಟ್ನ ಬುಕ್ ಮಾಡಿದ್ವಿ. ಅದಾದ್ಮೇಲೆ ಕೆಳಗಡೆ ಬಂದ ಡೌನ್ ಮೂವ್ನಲ್ಲಿ ಪುಟ್ ಪೊಸಿಷನ್ಸ್ನ ತಗೊಳ್ಳಿಲ್ಲ. ಒಂದೇ ಟ್ರೇಡಲ್ಲಿ ಇವತ್ತಿನ ದಿನದ ಟ್ರೇಡ್ ಕ್ಲೋಸ್ ಆಯಿತು. ಇನ್ನು ಇಲ್ಲಿಂದ ನಾಳೆ ಅಂದರೆ 1 ಆಗಸ್ಟ್ ಹೊಸ ಸೀರೀಸ್ ಶುರು ಆಗುತ್ತೆ. ಹೊಸದಾಗಿ ಎಫ್ ಆ್ಯಂಡ್ ಸ್ಟಾಕ್ಗಳಲ್ಲಿ ಪೊಸಿಷನ್ಸ್ ಬಿಲ್ಟ್ ಆಗ್ತವೆ ಹಾಗೂ ನಾಳೆ ದಿನದ ಮೂಮೆಂಟಮ್ಮು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಿದ್ದಂಗೆ ಮೇಲೆ 24,950 ಅಲ್ಲಿ 10 ಡೇ 20 ಡೇ ಅಲ್ಲದೆ 50 ಡೇ ಮೂವಿಂಗ್ ಆವ್ರೇಜ್ ಕೂಡ ಇದೆ. ಹಾಗೂ ಕೆಳಗಡೆ 100 ಡೇ ಮೂವಿಂಗ್ ಆವ್ರೇಜ್ 24,600 ಹತ್ರ. ಫ್ಲಾಟ್ ಆಗಿ ಓಪನ್ ಆದರೆ ನಿಫ್ಟಿ ಅಗೇನ್ ಇದೇ ರೇಂಜಲ್ಲೇ ಟ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಕ್ಚುಲಿ ಬ್ರೇಕ್ಔಟು 24,900 ಮೇಲೆ ಬ್ರೇಕ್ ಡೌನು 24,600 ಕೆಳಗಡೆ ಇರುತ್ತೆ. ಆ ಮಧ್ಯದಲ್ಲಿದ್ದರೆ ನಾವು ಯಾವುದೇ ಟ್ರೇಡ್ನ ಅವಾಯ್ಡ್ ಮಾಡಿ ಯಾವುದಾದ್ರೂ ಸ್ಟಾಕ್ಗಳ ಬಗ್ಗೆ ಫೋಕಸ್ನ ಮಾಡ್ಬೋದು. ಇವತ್ತಿನ ದಿನ 31 ಜುಲೈ ಹಿಂದೂಸ್ತಾನ್ ಯೂನಿಲಿವರ್, ಸನ್ಫಾರ್ಮಾ, ಮಹೀಂದ್ರ ಅಂಡ್ ಮಹೀಂದ್ರ, ಮಾರುತಿ, ಅದಾನಿ ಎಂಟರ್ಪ್ರೈಸಸ್, ಕೋಲ್ ಇಂಡಿಯಾ, ವೇದಾಂತ ಈ ರೀತಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಿದ್ದಾವೆ. ಅದಲ್ಲದೆ ನೀವು ನಾಳೆ ದಿನಕ್ಕೆ ನೋಡಿದ್ರೆ 1 ಆಗಸ್ಟ್ಗೆ ITC, ಅದಾನಿ ಪವರ್, ಟಾಟಾ ಪವರ್, ಗೋದ್ರೇಜ್ ಪ್ರಾಪರ್ಟೀಸ್, UPL ಈ ರೀತಿ ಮೇಜರ್ ಕಂಪ್ನಿಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಇದೆ. ಆ ಕಂಪ್ನಿಗಳ ರಿಸಲ್ಟ್ಸ್ನ ಸ್ಟಡಿ ಮಾಡಿ ಸ್ಟಾಕ್ಗಳಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಮಾರ್ಕೆಟ್ ಫ್ಲಾಟ್ ಆಗಿದ್ರೆ ಅಥವಾ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದಂಗೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಸಿಕ್ಕರೆ ಅದಕ್ಕೆ ತಕ್ಕಂಗೆ ಪೊಸಿಷನ್ಸ್ನ ತಗೋಬೋದು. ಇಷ್ಟಲ್ಲದೆ ಓವರ್ ನೈಟ್ ಏನಾದರೂ ಅಪ್ಡೇಟ್ ಇದ್ರೆ ನಾನು ಅಗೇನ್ ಮಾರ್ನಿಂಗ್ ವಿಡಿಯೋನ ತೊಗೊಂಡು ಬರ್ತೀನಿ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.